Hello everyone and welcome back to my channel Kanika Reddy Vlogs. ಇವತ್ತು 16th ಸೆಪ್ಟೆಂಬರ್ ಆ್ಯಂಡ್ ಈ ವ್ಲಾಗಲ್ಲಿ ನಂದು ಮಾರ್ನಿಂಗ್ ರುಟೀನ್ ಯೂಶಲಿ ಹೇಗಿರುತ್ತೆ ಅಂತ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ನಾನು ಪ್ಲ್ಯಾಂಡ್ ವಿಡಿಯೋ ಅಲ್ಲ, ಸಡನ್ನಾಗಿ ಅನ್ನಿಸ್ತು ಯಾಕೆ ನಾನು ಸುಮ್ಮನೆ ಟ್ರೈಪಾಡ್ನ ಸೆಟ್ ಮಾಡಿಬಿಟ್ಟು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡಬಾರ್ದು ಅಂತ ಕಾಫಿ ಬಿಸಿಗೆ ಇಟ್ಬಿಟ್ಟು ಕ್ಯಾಮ್ರಾ ತರೋಕ್ಕೆ ಅಂತ ಹೋಗಿ ಬರೋಷ್ಟರಲ್ಲಿ ನೋಡಿ ಕಾಫಿ ಉಕ್ಕೋಗಿದೆ. ಸೊ ನನ್ನ ದಿನ ಹೀಗೆ ಶುರುವಾಯಿತು. ಕಾಫಿ ಉಕ್ಸ್ಬಿಟ್ಟು ನಾನು ನನ್ನ ದಿನಾನ ಸ್ಟಾರ್ಟ್ ಮಾಡಿಕೊಂಡೆ. ಹಾಲು ಉಕ್ಕಿದ್ರೆ ಒಳ್ಳೆಯದು ಅಂತಾರಲ್ವ, ಸೊ ಹಾಗಾಗಿ ನಾನು ಐ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಸೊ ಇವತ್ತು ತಿಂಡಿ ಬಂದು ಇಡ್ಲಿ ಚಟ್ನಿ ಹಾಗೆ ಸಾಂಬಾರು ಮಾಡಬೇಕು ಅಂತ. ಇಡ್ಲಿ ಹಿಟ್ಟು ಆಗಲೇ ಅಂದರೆ ಹಿಂದಿನ ದಿನವೇ ಅಮ್ಮ ರುಬ್ಬಿ ಇಟ್ಟಿದ್ರು, ಅಕ್ಕಿ ಇಡ್ಲಿ ಮಾಡ್ತಾ ಇರೋದು. ಸೊ 2 ದಿನಕ್ಕೆ ಆಗೋಷ್ಟು ಹಿಟ್ಟನ್ನು ಮಾಡಿರೋದ್ರಿಂದ ನಾನು ಅರ್ಧ ಹಿಟ್ಟು ಯೂಶಲಿ ಒಂದು ಸೆಪ್ರೇಟ್ ಡಬ್ಬಕ್ಕೆ ಹಾಕ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಎಲ್ಲದಕ್ಕೂ ಸಾಲ್ಟ್ ಹಾಕಲ್ಲ. ಸೊ ಸಾಲ್ಟ್ ಮಿಕ್ಸ್ ಮಾಡೋಕ್ಕಿಂತ ಮುಂಚೆನೇ ಹಾಫ್ ಬ್ಯಾಟರ್ನ ತೆಗೆದುಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಸೊ ನಮ್ಗೆ ಯೂಶಲಿ ಅಂದರೆ ನಾವು 4 ಜನ ಇರೋದಲ್ವ, ಪ್ಲಸ್ ಕೋಕೋ, 5 ಜನ ಇರೋದು ಮನೇಲಿ. ಕೋಕೋಗೂ ಅಷ್ಟೇ ಈ ಅಕ್ಕಿ ಇಡ್ಲಿ ಅಂದರೆ ತುಂಬಾ ಇಷ್ಟ. ಸೊ ಅವನಿಗೂ ಸೇರಿಸ್ಬಿಟ್ಟೇ ಮಾಡೋದು ಬ್ರೇಕ್ಫಾಸ್ಟ್. ಅವನಿಗೆ ಬರೀ ಇಡ್ಲಿ ಹಾಕ್ತೀವಿ, ನಮಗೋಸ್ಕರ ಅಂತ ಇಡ್ಲಿ ಚಟ್ನಿ ಸಾಂಬಾರೆಲ್ಲ ನಾನು ಮಾಡ್ತಾಯಿದ್ದೀನಿ. ಸೊ ಅಮ್ಮ ನನಗೆ ಈರುಳ್ಳಿ ಆ್ಯಂಡ್ ಟೊಮೆಟೊ ಹೆಚ್ಚಿಕೊಡ್ತಾ ಇದ್ದಾರೆ. ನಾನಿಲ್ಲಿ ಕಿಚನಲ್ಲಿ ಬೇರೆ ಇನ್ನೇನೇನಿದೆ ಬ್ಯಾಟರ್ ರೆಡಿ ಮಾಡೋದು, ಚಟ್ನಿ ಮಾಡೋದು ಅದೆಲ್ಲ ನಾನು ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಉಪ್ಪು ಕಲಿಸ್ತಾ ಇದ್ದೀನಿ ಇಡ್ಲಿಗೆ. ಇದಾದಮೇಲೆ ಆ ಕಡೆ ಆ್ಯಕ್ಚುಲಿ ಕುಕ್ಕರಲ್ಲಿ ನೀರು ಇಟ್ಬಿಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆದರೆ ಬೇಳೆ ಬೇಗ ಬೇಯುತ್ತೆ ಅಂತ. ಸಾಂಬಾರಿಗೆ ಅಂತ ನಾನಿಲ್ಲಿ ತೂರ್ ದಾಲ್ ಅಂದರೆ ತೊಗರಿಬೇಳೆನ ತಗೋತಾ ಇದ್ದೀನಿ. ಸೊ ಒಂದು 2 ಲೋಟದಷ್ಟು ಬೇಳೆ ತೊಗೊತಾ ಇರೋದಷ್ಟೇ. ಸೊ ಇನ್ನು ಬೆಳಗ್ಗೆ ಸಾಂಬಾರು ಮಾಡಿದ್ರೆ ಮಧ್ಯಾಹ್ನನೂ ಯೂಶ್ವಲಿ ಅದೇ ಸಾಂಬಾರಿಗೆ ರೈಸ್ ಏನಾದರೂ ಮಾಡ್ಕೊಂಬಿಡ್ತೀವಿ. ಆ್ಯಂಡ್ ರಾತ್ರಿಗೆ ಸಮ್ಟೈಮ್ಸ್ ಡಿಪೆಂಡ್ಸ್, ಅಂದರೆ ಮತ್ತೆ ಇಡ್ಲಿ ತಿನ್ನೋ ಮೂಡಿದ್ರೆ ಇನ್ನೊಂದು ಸತಿ ಇಡ್ಲಿ ಮಾಡ್ಕೋತೀವಿ, ಇಲ್ಲ ಅಂದರೆ ಉಪ್ಮಾನೋ ಅಥವಾ ಟಕ್ಕಂತ ಟೊಮ್ಯಾಟೊ ರಸಮ್ ಅಥವಾ ರೈಸ್ ಏನಾದರೂ ಮಾಡಿಕೊಂಡು ತಿನ್ನೋದಷ್ಟೇ. ಸೊ ಇಲ್ಲಿ ನಾನು ಬೇಳೆನ ತೊಳೆದ್ಬಿಟ್ಟು ಬೇಳೆ ಕೂಡ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಸೊ ನಂದು ಆ್ಯಕ್ಚುಲಿ ಶೂಟಿಂಗ್ ಕಿಟ್ ಎಲ್ಲ ಮಮ್ಮಿ ಮನೇಲಿದೆ. ಇಲ್ಲಿ ನನ್ನ ಹತ್ರ ಅಂದರೆ ನಮ್ಮ ಮನೇಲಿ ಜಾಸ್ತಿ ಏನು ಐಟಮ್ಸ್ ಇಲ್ಲ, ಟ್ರೈಪಾಡ್ ಆಗಲಿ ಇದಾಗಲಿ. ಸೊ ಹಾಗಾಗಿ ಯಾವ ಟ್ರೈಪಾಡ್ ಇದೆಯೋ ಅದನ್ನೇ ಸೆಟ್ ಮಾಡಿಕೊಂಡು ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ರೀತಿ ವಿಡಿಯೋನ ಟ್ರೈ ಮಾಡ್ತಾ ಇರೋದು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಇಲ್ಲಿ ಆಲ್ಮೋಸ್ಟ್ ನೋಡಿ ಅಮ್ಮ ಟೊಮ್ಯಾಟೊ ಆ್ಯಂಡ್ ಈರುಳ್ಳಿ ಹೆಚ್ಚಿಬಿಟ್ಟಿದ್ದಾರೆ, ಇನ್ನೊಂದಷ್ಟು ಬಾಕಿ ಇತ್ತು. ಸೊ ಅದನ್ನು ನಾನು ಟಕ್ ಅಂತ ಹೆಚ್ಚಿಬಿಟ್ಟು ಇವಾಗ ಇದೆಲ್ಲನೂ ಸೇರಿಸ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಡ್ತೀವಿ. ನಾವು ಸಾಂಬಾರು ಮಾಡೋದು ಹೀಗೇ, ಈರುಳ್ಳಿ ಇದೆ, ಕೊತ್ತಂಬರಿ ಸೊಪ್ಪಿದೆ, ಹಾಗೆ ಟೊಮ್ಯಾಟೊ ಇದೆ. ನಾವು ಸೆಪ್ರೇಟಾಗಿ ಹುಳಿ ಏನು ಹಾಕಲ್ಲ. ಸೊ ಹಾಗಾಗಿ 3 ಟೊಮ್ಯಾಟೊ ಹಾಕ್ತೀವಿ. ಅದು ಒಳ್ಳೆ ನಾಟಿ ಟೊಮ್ಯಾಟೊ, ಜಾಸ್ತಿ ಹುಳಿ ಇರುತ್ತಲ್ವ ಇದು, ಅದಕ್ಕೆ ಅಂತ ನಾವು ಸೆಪ್ರೇಟಾಗಿ ಹುಣಸೆ ಹಣ್ಣೇನು ಹಾಕಲ್ಲ. ಸೊ ಇಲ್ಲಾಗಲೇ ನಾನು ಕಾಯಿ ಕೂಡ ಒಡೆದು ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನೇನು ಕಾಯಿ ಕೂಡ ಹೆಚ್ಚಿಬಿಟ್ಟು ಚಟ್ನಿಗೆ ಏನೇನು ಬೇಕೋ ಮಿಕ್ಸಿ ಮಾಡ್ಕೊಂಬಿಟ್ರೆ ಬೇಳೆ ಕೂಗೋಷ್ಟರಲ್ಲಿ ನನ್ನ ಚಟ್ನಿ ರೆಡಿ ಆಗಿಬಿಡುತ್ತೆ. ಚಟ್ನಿ ರೆಡಿ ಆಗಿದ ತಕ್ಷಣ ಈ ಕಡೆ ಇಡ್ಲಿಗೆ ಇಟ್ಬಿಟ್ರೆ ಬ್ರೇಕ್ಫಾಸ್ಟು ಡನ್. ಸೊ ಇಲ್ಲಿ ಹೆಚ್ಚಿರೋಂತಹ ಟೊಮ್ಯಾಟೊ, ಈರುಳ್ಳಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕುಕ್ಕರ್ಗೆ ಹಾಕ್ಬಿಟ್ಟು ಸಾಂಬಾರು ಪುಡಿ ಬಂದು ಅಮ್ಮ ಮನೆಯಲ್ಲೇ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಆಷಾಢಕ್ಕೆ ಅಂತ ಇಲ್ಲಿದ್ನಲ್ಲ, ಮಮ್ಮಿ ಮನೇಲಿದ್ನಲ್ಲ. ಸೊ ಹಾಗಾಗಿ ನಾನು ಮಿಸ್ ಮಾಡಿಕೊಂಡೆ, ಹೇಗೆ ಮಾಡ್ತಾರೆ ಅಂತ ನೋಡಲಿಲ್ಲ. ಸೊ ಅದನ್ನೇ ಒಂದು 3ರಿಂದ 4 ಸ್ಪೂನು ಸಾಂಬಾರು ಪೌಡರ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಅಷ್ಟೇ. ಸೊ ಒಂದು 3 ವಿಷಲ್ ಆಗೋಷ್ಟೊತ್ತಿಗೆ ನಾನು ಈ ಕಡೆ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ಸೊ 10 ಗಂಟೆ ಒಳಗಡೆ ತಿಂಡಿ ಎಲ್ಲ ರೆಡಿ ಆಗಿಬಿಡಬೇಕು, ಯಾಕಂದರೆ 10 ಗಂಟೆಗೆ ನಾನು ಹೊರಡೋದು ಮನೆಯಿಂದ. ಆದಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಒಂದೊಂದು ಸತಿ ಲೇಟ್ ಆಗಿಬಿಡತ್ತೆ. ಅಮ್ಮನೂ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಏನಾದರೂ ಹೆಚ್ಚಿಕೊಡೋದಾಗಲಿ, ಏನಾದರೂ ನನಗೆ ಬರದೇ ಇರೋದೆಲ್ಲ ಅವರೇನೆ ಮಾಡೋದು ಆಬ್ವಿಯಸ್ಲಿ. ಸೊ ಇವಾಗ ಕುಕ್ಕರ್ಗೆ ಇಟ್ಬಿಟ್ಟು ಸಾಂಬಾರನ್ನ ಈ ಕಡೆ ನಾನು ಕಾಯಿನ ಹೆಚ್ಕೋತಾ ಇದ್ದೀನಿ. ಕಾಯಿ ಚಟ್ನಿ ಮಾಡೋದು ನಾನು ಐ ಥಿಂಕ್ ಯಾವುದೋ ಒಂದು ಬೇರೆ ವ್ಲಾಗಲ್ಲಿ ಹಾಕಿದ್ದೆ. ಸೊ ಹಾಗಾಗಿ ನಾನೇನು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಏನು ಕೊಡಲ್ಲ. ಕಾಯಿ ಚಟ್ನಿ ಎಲ್ರಿಗೂ ಗೊತ್ತು ಹೇಗೆ ಮಾಡೋದು ಅಂತ. ನಾನು ಸಿಂಪಲ್ಲಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಪುದೀನ ಸೊಪ್ಪು, ಕರಿಬೇವು ಸೊಪ್ಪು, ಕಾಯಿ, ಆಮೇಲೆ ಕಡಲೆಪಪ್ಪು, ಸ್ವಲ್ಪ ಜೀರಿಗೆ, ಉಪ್ಪು, ಒಂದು ಚೂರು ಹುಣಸೆ ಹಣ್ಣು ಹಾಕ್ತೀನಿ ನಾನು ಕಾಯಿ ಚಟ್ನಿ ಮಾಡೋದು ಹೀಗೇ. ಸೊ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸಿ ಮಾಡಿ
ಇಟ್ಬಿಟ್ರೆ ಮುಗೀತು, ಚಟ್ನಿ ರೆಡಿ ಆಗೋಗುತ್ತೆ. ಚಟ್ನಿ ರೆಡಿ ಆಗೋಷ್ಟರಲ್ಲೇ ಇನ್ನೇನು ಆ ಕಡೆ ಸಾಂಬಾರು ಕೂಡ ಆಗೋಯ್ತು. ಆಮೇಲೆ ಇಡ್ಲಿ ಪ್ಲೇಟ್ಗೆ ಇನ್ನೇನು ಎಣ್ಣೆ ಹಾಕ್ಬಿಟ್ಟು ಇಡ್ಲಿಗೆ ಇಟ್ಬಿಟ್ರೆ ಅಷ್ಟೇ, ಇಡ್ಲಿನೂ ರೆಡಿ. ಸೊ ಅಕ್ಕಿ ಇಡ್ಲಿ ಸಖತ್ ಮೃದುವಾಗಿ ಅಂದರೆ ಸಾಫ್ಟಾಗಿ ಬರುತ್ತೆ. ನಿಮ್ಗೆ ಯಾರ್ಯಾರಿಗೆ ಅಕ್ಕಿ ಇಡ್ಲಿ ಇಷ್ಟ, ಹಾಗೆ ನೀವು ಬ್ರೇಕ್ಫಾಸ್ಟ್ಗೆ ಏನೇನು ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಇಲ್ಲಿ ನನ್ನ ಚಟ್ನಿ ರೆಡಿ ಆಗೋಯ್ತು. ಸ್ವಲ್ಪ ತಿಳಿಯಾಗೆ ಮಾಡಿದ್ದೀನಿ, ಇಡ್ಲಿ ಜೊತೆ ಸ್ವಲ್ಪ ನೀರಿಗಿದ್ರೇ ಚಟ್ನಿ ಚೆನ್ನಾಗಿರುತ್ತೆ ಅಂತ. ಸೊ ಇಲ್ಲಿ ಅಪ್ಪ ಅವ್ರಿಗೆ ಅಂತ ಕಾಫಿ ಬಿಸಿ ಮಾಡ್ಕೋತಾ ಇದ್ದಾರೆ. ಇದಾದಮೇಲೆ ನೋಡಿ, ಚಟ್ನಿ ಎಲ್ಲ ಆದಮೇಲೆ ಒಂದು ರೌಂಡ್ ಮತ್ತೆ ಕಟ್ಟೆನ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡು ಇವಾಗ ಇಡ್ಲಿ ಪ್ಲೇಟ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇಡ್ಲಿ ಪ್ಲೇಟ್ಸ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಬ್ಯಾಟ್ರ್ ಹಾಕ್ತೀನಿ ನಾನು ಯೂಶ್ವಲಿ, ಬೇಗ ನೀಟಾಗಿ ಸ್ಕ್ರೇಪ್ ಆಗುತ್ತೆ ಇಡ್ಲಿ ಅಂತ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಹಾಗೆ ನಾನು ಯಾವ ಬ್ರಷ್ ಗಿಶ್ ಎಲ್ಲ ಯೂಸ್ ಮಾಡೋಲ್ಲ, ಕೈಯಿಂದಾನೇ ಹಾಗೇ ಇದು ಮಾಡಿಬಿಡ್ತೀನಿ. ಒಬ್ಬೊಬ್ಬರು ಟಿಶ್ಯೂಯಿಂದ ಮಾಡ್ತಾರೆ, ಇನ್ನೊಂದಷ್ಟು ಜನ ಸಿಲಿಕಾನ್ ಬ್ರಷ್ ಇಟ್ಕೊಂಡಿರ್ತಾರೆ. ನನಗೆ ಕೈಯಿಂದ ಮಾಡಿದ್ದೆ ಅಭ್ಯಾಸ. ಸೊ ಹಾಗಾಗಿ ನಾನು ಕೈಯಿಂದಾನೇ ಒಂದು ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ತಿರ್ಗಾ ಕೈ ತೊಳ್ಕೊಂಡು ಆಮೇಲೆ ಈ ಕಡೆ ಬ್ಯಾಟರ್ನ ಹಾಕ್ಬಿಡ್ತೀನಿ. ಆ್ಯಕ್ಚುಲಿ ದೊಡ್ಡ ಕುಕ್ಕರಲ್ಲಿ ನಾನು ಇವತ್ತು ಸಾಂಬಾರ್ಗೆ ಇಟ್ಟಿದ್ದೆ ಅಂತ ಇಡ್ಲಿನ ನಾನು ಬೇರೆ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಸ್ಟೀಮರ್ ಬಂದು ಎಲ್ಲೋ ಮೇಲೆ ಅಟ್ಟದ ಮೇಲಿತ್ತು, ತೆಗಿಯೋಷ್ಟು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಒಂದು ದೊಡ್ಡ ಪಾತ್ರೆ ಇತ್ತು, ಅದರಲ್ಲಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆಲ್ರೆಡಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದು ಕಾಯೋಷ್ಟರಲ್ಲಿ ಈ ಕಡೆ ಇಡ್ಲಿ ಪ್ಲೇಟ್ಸ್ಗೆಲ್ಲ ನಾನು ಬ್ಯಾಟರ್ ಹಾಕ್ಬಿಟ್ಟು ಇಟ್ಬಿಟ್ರೆ ಒಂದು 10 ನಿಮಿಷದಲ್ಲಿ ಇಡ್ಲಿ ರೆಡಿ ಆಗೋಗುತ್ತೆ. ಅಕ್ಕಿ ಇಡ್ಲಿ ಆಗಿರೋದ್ರಿಂದ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ, ಒಂದು 10 to 12 ಮಿನಿಟ್ಸ್ ಅನಿಸುತ್ತೆ, ಟಕ್ಕಂತ ಆಗೋಯ್ತು, ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಸೊ ಆ್ಯಕ್ಚುಲಿ ನಮಗೆ 2 ರೌಂಡ್ ಬೇಕಾಗುತ್ತೆ, 5 ಪ್ಲೇಟ್ ಇದೆಯಲ್ವಾ, 2 ರೌಂಡ್ ಆದರೆ ಒಂದು ಸತಿ ಒಂದು ಬ್ರೇಕ್ಫಾಸ್ಟ್ ರೌಂಡ್ಗೆ ಸರಿ ಹೋಗುತ್ತೆ. ಸೊ ನಿಮ್ಮ ಮನೇಲಿ ಇವತ್ತೇನು ತಿಂಡಿ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೀವು ಮಿಸ್ ಮಾಡಿದರೆ ನಾನು ಐ ಬಟನಲ್ಲಿ ಲಿಂಕ್ ಮಾಡಿರ್ತೀನಿ, ತಪ್ಪದೇ ನೋಡಿ ಹೇಗೆ ಅನ್ನಿಸ್ತಾ ಇದೆ ನನ್ನ ವ್ಲಾಗ್ಸ್ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ನೋಡಿ, 10 ನಿಮಿಷ ಆದಮೇಲೆ ನಮ್ಮ ಇಡ್ಲಿ ರೆಡಿ ಆಗೋಯ್ತು, ಸಖತ್ ಸಾಫ್ಟಾಗಿ ಬಂದಿದೆ. ಸೊ ಇದನ್ನೆಲ್ಲ ನಾನಿವಾಗ ಹಾಟ್ ಪ್ಯಾಕ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಸೊ ಇಲ್ಲಿ ಬೇಳೆನೂ ಬೆಂದಾಯಿತು, ಅದಾದಮೇಲೆ ಸಾಂಬಾರಿಗೆ ಅಂತ ಒಗ್ಗರಣೆ ಹಾಕಿಟ್ಟಿದ್ದೀನಿ. ಒಗ್ಗರಣೆಗೆ ಏನಿಲ್ಲ, ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಆ್ಯಂಡ್ ಕರ್ಬೇವು ಸೊಪ್ಪು ಅಷ್ಟೇ. ಅದಾದಮೇಲೆ ಕುಕ್ಕರಲ್ಲಿರೋದನ್ನೆಲ್ಲ ನಾನು ಅದಕ್ಕೆ ಬಗ್ಸ್ಬಿಟ್ಟು ಇನ್ನೊಂದು ರೌಂಡ್ ಬಾಯ್ಲ್ ಮಾಡಿಬಿಟ್ರೆ ಸಾಂಬಾರು ಕೂಡ ರೆಡಿ. ಇಲ್ಲಿ ಫಸ್ಟ್ ಶಿಫ್ಟ್ ಇಡ್ಲಿನ ನಾನು ಹಾಟ್ ಕೇಸ್ಗೆ ತೆಗೆದುಬಿಟ್ಟು ಇಲ್ಲಿ ನಾನು ನನ್ನ ಹಸ್ಬೆಂಡ್ ಬಡಿಸ್ಕೊತಾ ಇದ್ದೀವಿ, ಯಾಕಂದರೆ 9:45 ಆಗೋಯಿತು ಟೈಮು. ಟಕ್ ಅಂತ ತಿಂದ್ಬಿಟ್ಟು ಇನ್ನೇನು ನನಗೆ 10:10ವರೆಗೆಲ್ಲ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಬ್ಯಾಚ್ ನಂದು ಆನ್ಲೈನ್ ಕ್ಲಾಸ್. ಸೊ ಹಾಗಾಗಿ ಅಷ್ಟರೊಳಗಡೆ ನಾನು ಮನೆಯಿಂದ ಹೊರಡಬೇಕು. ಸೊ ಇಲ್ಲಿ ಇಡ್ಲಿ ಚಟ್ನಿ ಎಲ್ಲ ಬಡಿಸ್ಕೊಂಡು ನಾನು ನನ್ನ ಹಸ್ಬೆಂಡ್ ತಿಂತಾ ಇದ್ದೀವಿ. ಯಾರ್ಯಾರಿಗೆ ಇಡ್ಲಿ ಜೊತೆ ತುಪ್ಪ ತಿನ್ನೋದು ಇಷ್ಟ ಹೇಳಿ, ವಿಯರ್ಡ್ ಅನಿಸ್ಬೋದು, ಬಟ್ ನನಗೇನೋ ಗೊತ್ತಿಲ್ಲ, ನನಗೆಲ್ಲ ಜೊತೆನೂ ತುಪ್ಪ ಇರಲೇಬೇಕು, ಅನ್ನಕ್ಕೂ ತುಪ್ಪ ಇರಬೇಕು, ಒಬ್ಬಟ್ಟಿಗಂತೂ ಇರಲೇಬೇಕು. ಸೊ ಹಾಗಾಗಿ ಐ ಲವ್ ಘೀ. ನೀವು ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಘೀ ಲವರ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇನ್ನೇನು ಮಮ್ಮಿ ಮನೆಗೆ ಬಂದೆ, ಯಾಕಂದರೆ ಐ ಥಿಂಕ್ ನೀವು ನನ್ನ ವ್ಲಾಗ್ಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರಬೇಕು, ನನ್ನ ಹೋಮ್ ಆಫೀಸ್ ಬಂದು ಮಮ್ಮಿ ಮನೇಲಿ. ಸೊ ಆನ್ಲೈನ್ ಕ್ಲಾಸಸ್ ಎಲ್ಲ ನನ್ನ ಮಮ್ಮಿ ಮನೆಯಿಂದನೇ ತಗೋತಾ ಇರೋದು. ಸೊ ನೋಡಿ, ನನಗೆ ಕೂಪರ್ ಡೈಲಿ ಈ ರೀತಿ ವೆಲ್ಕಮ್ ಮಾಡ್ತಾನೆ. ಇಲ್ಲಿ ಮಮ್ಮಿ ಬಾಗಿಲು ತೆಗಿಯೋಷ್ಟೊತ್ತಿಗೆ ಏನೋ ಆಲೂಗಡ್ಡೆ ಹಾಕಿದ್ದೀನಿ ಅಂತ ಹೇಳಿದ ನೆನಪಾಯಿತು. ಸೊ ಹಾಗಾಗಿ ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ಆಗಲೇ ನೀವು ನೋಡಿದ್ದು ಪಾಲಕ್ ಸೊಪ್ಪು ಆ್ಯಂಡ್ ಮೆಣಸಿನ್ಕಾಯಿ ಆ್ಯಂಡ್ ಟೊಮ್ಯಾಟೊ. ಈ ಕಡೆ ಬಂದು ಪುದೀನ ಆಲ್ರೆಡಿ ಒಂದು ರೌಂಡ್ ಫುಲ್ ಚೆನ್ನಾಗಿ ಬೆಳೆದಿತ್ತು, ಅದನ್ನು ಚಟ್ನಿ ಮಾಡ್ಕೊಂಡು ಯೂಸ್ ಕೂಡ ಮಾಡಿದ್ದಾಯಿತು. ಇಲ್ಲಿ ಬಂದು ನಮ್ಮಮ್ಮ ಆಲೂಗಡ್ಡೆ ಮತ್ತು ಶುಂಠಿ ಹಾಕಿದ್ದಾರೆ. ಸೊ ಚೆನ್ನಾಗಿ ಬರ್ತಾ ಇದೆ, ಶುಂಠಿನೂ ಅಷ್ಟೇ ಆಲ್ರೆಡಿ ಒಂದಷ್ಟು ಯೂಸ್ ಮಾಡಿದ್ದಾಯಿತು. ಇಷ್ಟೇ ಮಾರ್ನಿಂಗ್ ರೂಟೀನ್ ಯೂಶ್ವಲಿ ನಂದು ಹೀಗೆ ಇರುತ್ತೆ. ಸೊ ಇದಾದಮೇಲೆ ಕ್ಲಾಸಸ್ ಎಲ್ಲ ಶುರು ಆಗುತ್ತೆ, ಹಾಗಾಗಿ ನನಗೆ ಕಂಟಿನ್ಯೂಸ್ ಥ್ರೂ ಔಟ್ ದಿ ಡೇ ವ್ಲಾಗ್ ಮಾಡೋದಕ್ಕಾಗಲ್ಲ. ಸೊ ಈ ವಿಡಿಯೋಲ್ಲಿ ಇಷ್ಟೇ, ನಾನು ಮತ್ತೆ ಬೇಗ ಸಿಗ್ತೀನಿ ಇನ್ನು ಇಂಟ್ರೆಸ್ಟಿಂಗ್ ವ್ಲಾಗ್ಸೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಬಾಯ್.